ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ESI ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ರಿಕ್ರೂಟ್ಮೆಂಟ್ಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ವೆಬ್ಸೈಟಿಗೆ ಬಂದರೆ ಈ ಥರ ನೀವು ಸ್ಕ್ರಾಲ್ ಮಾಡಿದ್ರೆ ಫುಲ್ ಕೆಳಗಡೆ ಬಂದರೆ ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ರಿಕ್ರೂಟ್ಮೆಂಟ್ 2026 RPC ಅಂತಿದೆ. ರೆಸಿಡ್ಯುವಲ್ ಪೇರೆಂಟ್ ಕ್ಯಾಟ್ರಿಗೆ ಏನಂತೀವಿ, RPC ಅಂತೀವಿ. KK ಅಂದರೆ ಕಲ್ಯಾಣ ಕರ್ನಾಟಕ. ಅದರ್ ದೆನ್ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಏನಂತ ಅಂತೀವಿ ಅಂದರೆ KK ಅಂತ ಅಂತೀವಿ. ಇಲ್ಲಿ ನಾವು ಜನರಲ್ ಹೈದರಾಬಾದ್ ಕರ್ನಾಟಕದವರಲ್ಲ ಅಂತಂದರೆ ನಾವು ಜನರಲ್ ಆಗಿ ಜನರಲ್ ಇದ್ದರೆ RPCಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫಸ್ಟಿಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ ಲಿಂಕ್ 2026 ಆನ್ಲೈನ್ ಅರ್ಜಿ ಲಿಂಕ್ 6/8/2026 ಅಂತಿದೆ. ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನೀವು ನರ್ಸಿಂಗ್ ಆ್ಯಂಡ್ ಫಾರ್ಮಸಿ 30 ತನಕ ಏನೋ ಇದೆ, ಇದನ್ನ ನೀವು ಅರ್ಜಿನ ಸಲ್ಲಿಸಬಹುದಾಗತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಬಂದಾಗ ನೀವು ಇಲ್ಲಿ ನೋಡ್ರಿ, RPC ಅಂತ ಇರುತ್ತೆ, RPC ಲಿಂಕ್ ಈ ತರ ಇರುತ್ತೆ. KK ಅಂತ ಕ್ಲಿಕ್ ಮಾಡಿದ್ರೆ ಆ ತರ ಲಿಂಕ್ ಬರ್ತಾ ಹೋಗುತ್ತೆ. ಇಲ್ಲಿ ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ನೇಮಕಾತಿ ಇಲ್ಲಿ ಇದೆ ನೋಡ್ರಿ, ಇಲ್ಲಿ ಆನ್ಲೈನ್ ಅರ್ಜಿ ಲಿಂಕ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದ್ರಿಂದ ಇಲ್ಲಿ ಫಸ್ಟ್ ಟೈಮ್ ಎಲ್ಲರೂ ಅಪ್ಲೈ ಮಾಡ್ತಿರ್ತಾರೆ. ಹಾಗಾಗಿ ಏನಂದ್ರೆ ಡಿಜಿಲಾಕರ್ ಮುಖಾಂತರ ನೀವೇನಂತಂದ್ರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ವಯಾ ಡಿಜಿಲಾಕರ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚಾನ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಈ ತರ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಗೆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ. ನೀವು ಏನಾದರೂ ಸೆಟ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್, ನಿಮ್ ಪಿನ್ ಏನಾದರೂ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಅಂತ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಕೊಟ್ಟು ನಿಮ್ ಡೇಟ್ ಆಫ್ ಬರ್ತ್ ನ ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ನಿಮ್ಗೆ ಇಲ್ಲಿ ಕಂಟಿನ್ಯೂ ಕೊಟ್ಟಾಗ ಇಲ್ಲಿ ನಿಮ್ಗೆ ಒಂದು ಪಿನ್ ಸೆಟ್ ಮಾಡ್ರಿ ಅಂತ ಬರುತ್ತೆ. ನೀವು ಹೊಸದಾಗಿ ನೀವು ಏನಾದರೂ ನಿಮ್ ಪಿನ್ ಗೊತ್ತಿದ್ರೆ ಡೈರೆಕ್ಟ್ ಪಿನ್ ಎಂಟ್ರಿ ಮಾಡ್ರಿ. ಇಲ್ಲಿ ನೀವು ಮಸ್ತಾಗಿ ಮತ್ತೊಂದ್ಸತಿ ಪಿನ್ ಸೆಟ್ ಮಾಡ್ರಿ ಅಂತ ಬರುತ್ತೆ. ನಿಮ್ಮ ಒಂದು ಪಿನ್ ನ ಇಲ್ಲಿ ಸೆಟ್ ಮಾಡ್ಬೇಕಾಗತ್ತೆ 6 ಡಿಜಿಟ್ಸ್. ಏನ್ ಸೆಟ್ ಮಾಡಿ ಏನಂತಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಕೊಟ್ಟಾಗ ಪಿನ್ ಕೊಟ್ಟಾಗ ಈ ತರ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ನಿಮ್ಮ ಹೆಸರೇನು, ಡೇಟ್ ಆಫ್ ಬರ್ತ್ ಏನು, ಜೆಂಡರ್ ಯಾವ್ದು ಅಂತಂದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕತ್ತೆ. ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ನಿಮ್ಗೆ OTP ಬಂದಿರುತ್ತೆ. ಆ OTP ನ ಹಾಕಿ ವೆರಿಫೈ OTP ಅಂತ ಕೊಟ್ರೆ ಇಲ್ಲಿ ಏನಂತಂದ್ರೆ ನಿಮ್ಗೆ ನಿಮ್ಮ ಯೂಸರ್ ನೇಮ್ ನ ಸೆಟಪ್ ಮಾಡೋ ಬರುತ್ತೆ ನಿಮ್ಗೆ ಆಪ್ಷನ್ಸ್. ನಿಮ್ಮ ಇಮೇಲ್ ID ನ ಹಾಕ್ಬೇಕಾಗತ್ತೆ. ಮತ್ತೆ ನಿಮ್ಮ ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ನ 2 ಟೈಮ್ ಏನು ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ 2 ಸತಿ ಟೈಪ್ ಮಾಡ್ಬೇಕಾಗುತ್ತೆ. ಇಲ್ಲೊಂದ್ಸತಿ ಟೈಪ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ನೋಂದಣಿ ಪೂರ್ಣಗೊಳಿಸಿ ಅಂತ ಇದೆ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಮತ್ತೆ ಯೂಸರ್ ನೇಮ್ ನ ಹಾಕ್ಬೇಕಾಗತ್ತೆ. ನಿಮ್ಮ ಯೂಸರ್ ನೇಮ್ ನ ಏನ್ ಸೆಟ್ ಮಾಡಿರ್ತೀರಾ 10 ಕ್ಯಾರೆಕ್ಟರ್ಸ್ ನ ಯೂಸರ್ ನೇಮ್ ನ ಅಲ್ಫಾ ಒಂದು 8 ವರ್ಡ್ಸ್ ಒಂದ್ 2 ನಂಬರ್ ಇರ್ಬೇಕಾಗತ್ತೆ. ಅದನ್ನ ಯೂಸರ್ ನೇಮ್ ನ ಸೆಟ್ ಮಾಡಿರ್ತೀರಾ, ಇಲ್ಲಿ ಹಾಕಿ ಗೆಟ್ OTP ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಲ್ಲಿ ನೀವು ಗೆಟ್ OTP ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ವಾಟ್ಸ್ಆಪ್ ಯಾವೊಂದು ಆಪ್ಷನ್ ಡೆಲಿವರಿ ಮೆಥಡ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ವಾಟ್ಸ್ಆಪ್ ಅಂತ ಸೆಲೆಕ್ಟ್ ಮಾಡ್ಬೋದು, ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ OTP ನ ಕ್ಲಿಕ್ ಮಾಡಿದ್ರೆ ಗೆಟ್ OTP ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ಬರ್ತಾ ಹೋಗುತ್ತೆ. ನಿಮ್ಮ OTP ನ ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ OTP ನ ಹಾಕಿ ಒಂದು ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಏನ್ ಸೆಟ್ ಮಾಡಿರ್ತೀರಾ ಅದನ್ನ ಒಂದು ಹಾಕ್ಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚಾನ ಏನು 18+6 ಎಷ್ಟು ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೈನ್ ಇನ್ ಆದಾಗ ನಿಮ್ಮ ಪ್ರೊಫೈಲ್ ಈ ತರ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಹೋಮ್ ಪೇಜ್ ನ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಪ್ರೊಫೈಲ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಪ್ರಕಾರ ಫೋಟೋ ಏನಿದೆ ಅದನ್ನು ಬರುತ್ತೆ, ಫುಲ್ ನೇಮ್ ಏನ್ ಬರುತ್ತೆ, ಜೆಂಡರ್ ಏನ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ. ಫಾದರ್ ನೇಮ್ ನ ನೀವು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ತುಂಬ್ರಿ. ನಿಮ್ಮ ಮದರ್ ನೇಮ್ ನ ತುಂಬಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬಂದಿರುತ್ತೆ. ನೇಟಿವ್ ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು ಅಂತ ಇಲ್ಲಿ ಆಧಾರ್ ಪ್ರಕಾರ ಅಡ್ರೆಸ್ ಬಂದಿರುತ್ತೆ. ಯಾವುದೇ ತರದ ನೀವು ಅಪ್ಡೇಟ್ ಮಾಡೋ ಬರೋದಿಲ್ಲ. ಇಲ್ಲಿ ಆಪ್ಷನ್ಸ್ ನೀವು 1ರಿಂದ 10 ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಇದ್ರೆ ಎಸ್ ನ ಸೆಲೆಕ್ಟ್ ಮಾಡಿ. ಮ್ಯಾರಿಡ್ ಇದ್ರೆ ಇಲ್ಲಿ ಸಪೋಸ್ ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಎಸ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಸ್ಪೌಸ್ ನೇಮ್ ನ ಇಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡೋದು ಬರುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಮತ್ತೊಂದು ಇಮೇಲ್ ಐಡಿ, ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಇಮೇಲ್ ಐಡಿ ಬಿಟ್ಟು ಮತ್ತೊಂದು ಇಮೇಲ್ ಐಡಿನ ಇಲ್ಲಿ ಹಾಕ್ಬೇಕತ್ತೆ. ಒಂದು ಅಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ನ ಹಾಕ್ಬೇಕತ್ತೆ. ಇಲ್ಲಿ ಹೈಟ್ ನ ಹಾಕ್ಬೇಕತ್ತೆ, ವೇಟ್ ನ ಹಾಕ್ಬೇಕತ್ತೆ. ಇಲ್ಲಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತಾನೆ ಸೆಲೆಕ್ಟ್ ಮಾಡಿ. ಪಾಸ್ ಮಾಡಿದಿದ್ರೆ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವೇನಂತಾನೆ ನಿಮ್ಮ SSLC ಬೋರ್ಡ್ ನಂಬರ್ ನ ಇಲ್ಲಿ ಹಾಕ್ಬೇಕತ್ತೆ. ಇಲ್ಲಿ SSLC ಬೋರ್ಡ್ ನಂಬರ್ ನ ಹಾಕಿ ಇಲ್ಲಿ ಒಂದ್ಸತಿ ಇಲ್ಲಿ ಕ್ಲಿಕ್ ಮಾಡೋದು ಸಾಕು. ನಿಮ್ ಬೋರ್ಡ್ ಯಾವುದು, SSLC ಪ್ರಕಾರ ನಿಮ್ಮ ಹೆಸರೇನು,
ಡೇಟ್ ಆಫ್ ಬರ್ತ್ ಏನು, ಯಾವ ಒಂದು ಇಯರ್ ಪಾಸ್ ಆಗಿದ್ದೀರಾ, ಮತ್ತೆ ನೀವು ಇಲ್ಲಿ ಏನಂತಂದ್ರೆ ಎಲ್ಲ ಆಟೋಮೆಟಿಕ್ ಫೆಚ್ ಅಪ್ ಆಗ್ಬಿಡುತ್ತೆ. ಇಲ್ಲಿ ಮೀಡಿಯಂ ಮಾತ್ರ ನೀವು ಯಾವ ಮೀಡಿಯಂ ಅಲ್ಲಿ ಓದಿದ್ದೀರಾ ಅಂತ ಅದನ್ನ ಒಂದು ಸೆಲೆಕ್ಟ್ ಮಾಡಬೇಕತ್ತೆ. ನೀವು ಕನ್ನಡ ಮೀಡಿಯಂ ಅಲ್ಲಿ 10ನೇ ತರಗತಿಯಲ್ಲಿ ಇದನ್ನು ಓದಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡೋಕಾಗುತ್ತೆ. ಸ್ಕೂಲ್ ನೇಮು ಎಲ್ಲ ಬರ್ತಾಗುತ್ತೆ, ಮಾರ್ಕ್ಸ್ ಸಮೇತ ಬರ್ತಾಗುತ್ತೆ. ಎಷ್ಟು 625ಗೆ ಎಷ್ಟು ಮಾರ್ಕ್ಸ್ ತೆಗೆದಿರಾ, ಪರ್ಸೆಂಟೇಜ್ ಎಷ್ಟು ಅಂತಂದು. ಇಲ್ಲಿ ಜಸ್ಟ್ ಏನಿಲ್ಲ, ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ನಿಮ್ಮ ಇಲ್ಲಿ ಪಿ ಯು ಸಿ ಡೀಟೇಲ್ಸ್ ನ ತುಂಬೋದು ಬರುತ್ತೆ. ಹ್ಯಾವ್ ಯು ಕಂಪ್ಲೀಟೆಡ್ 12th PUC ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಪಿ ಯು ಸಿ ನ ರೋಲ್ ನಂಬರ್ ಹಾಕ್ಬೇಕಾಗತ್ತೆ, ಯಾವೊಂದು ಇಯರ್ ಪಾಸ್ ಆಗಿದ್ದೀರಾ, ಯಾವೊಂದು ಮಂತ್, ಬೋರ್ಡ್ ಯಾವುದು, ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಇರುತ್ತೆ. ಪಿ ಯು ಸಿ ಪ್ರಕಾರ ನಿಮ್ಮ ಹೆಸರು, ಇಲ್ಲಿ ಕಾಲೇಜ್ ನೇಮ್ನ ನೀವು ತುಂಬಬೇಕಾಗತ್ತೆ. ಪಡೆದಿರ್ತಕ್ಕಂಥ ಅಂಕ, ಟೋಟಲ್ ಮಾರ್ಕ್ಸ್ ಎಷ್ಟು, ಒಬ್ಟೈನ್ ಮಾರ್ಕ್ಸ್ ಎಷ್ಟು ಅಂತ ಇಲ್ಲಿ ತುಂಬಿದ್ರೆ ಪರ್ಸೆಂಟೇಜ್ ಬರ್ತಾಗುತ್ತೆ. ಸ್ಟ್ರೀಮ್ ಬಂದ್ಬಿಟ್ಟು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಏನಂತಂದ್ರೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಯಾಟಗರಿನ ನಿಮ್ಮ ಆರ್ ಡಿ ನಂಬರ್ನ ಹಾಕಿದ ಅಂತಂದ್ರೆ, ಇಲ್ಲಿ ಆರ್ ಡಿ ನಂಬರ್ನ ಹಾಕಿದ್ರೆ ನಿಮ್ಮ ಕ್ಯಾಟಗರಿ ಯಾವುದು, ಕ್ಯಾಸ್ಟ್ ಯಾವುದು ಅಂತ ಇಲ್ಲಿ ಬರ್ತಾಗುತ್ತೆ. ಇಲ್ಲಿ ಪೆಂಡಿಂಗು ಸೇಮ್ ಅಂತ ಬರ್ತಾಗುತ್ತೆ. ಇಲ್ಲಿ ಪೆಂಡಿಂಗ್ ಸೇಮ್ ಬಂದಾಗ ನಿಮ್ಮ ಸೇಮ್ ಹೆಸರು ಇತ್ತಂದ್ರೆ ಇಲ್ಲಿ ಸೇಮ್ ಅಂತ ಕೊಡ್ಬೇಕಾಗುತ್ತೆ, ಅದೊಂದು ಆಪ್ಷನ್ಸ್ ಬರ್ತಾಗುತ್ತೆ ಅಷ್ಟೇ. ಇಲ್ಲಿ ರಿಲಿಜನ್ ಯಾವುದು, ನೀವು ಹಿಂದೂನೋ ಏನೋ ಅಂತ ಬರ್ತಾಗುತ್ತೆ, ಅದನ್ನ ಹಿಂದೂ ಅಂತ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಹಿಂದೂ ಇದ್ರೆ ಹಿಂದೂ ಏನಿದೆ ಅದನ್ನ. ಇಲ್ಲಿ KKR ಕ್ಯಾಟಗರಿಗೆ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ KKR ಸರ್ಟಿಫಿಕೇಟ್ ಇರ್ಬೇಕಾಗುತ್ತೆ, ಅದನ್ನ ಎಸ್ ಅಂತ ಕೊಟ್ಟು ಅದು ಸರ್ಟಿಫಿಕೇಟ್ ನಂಬರ್ನ ಹಾಕ್ಬೇಕಾಗತ್ತೆ. ನೀವು ರೂರಲ್ ಕೋಟಾದಲ್ಲಿ ಅಂದ್ರೆ ಆ ಹಳ್ಳಿಯಲ್ಲಿ ಓದಿದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಂತಂದ್ರೆ ಇಲ್ಲಿ ಎಸ್ ಅಂತ, ಇಲ್ಲಿ ರೂರಲ್ ಸ್ಟಡಿ ಕೋಟಾ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಏನಂತಂದ್ರೆ ಕ್ಲೇಮ್ಸ್ ಅಂಡ್ ಎಕ್ಸಾಮ್ಸ್ ಬರ್ತಾಗುತ್ತೆ. ನಿಮಗೆ ಯಾವುದೇ ಕಂಪ್ಯೂಟರ್ ನಾಲೆಜ್ ಇದೆನಾ ಅಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವೊಂದು ಸರ್ಟಿಫಿಕೇಟ್ 1 ವರ್ಷದ ಕೋರ್ಸ್ ಮಾಡಿದ್ರೆ 2 ವರ್ಷ ಏನು ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. 6 ತಿಂಗಳು ಮಾಡಿದ್ರೆ 6 ತಿಂಗಳು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಟೈಪ್ ಇದನ್ನ ಇದ್ರೆ ನಿಮ್ದು ತುಂಬಬೇಕಾಗತ್ತೆ. ವಿಡೋ ಇದ್ರೆ ವಿಡೋ, ಏನಾದ್ರೂ ಇದ್ರೆ ಇದನ್ನು ತುಂಬಬೇಕಾಗತ್ತೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಜಸ್ಟ್ ಏನಿಲ್ಲ, ಸೇವ್ ಡೀಟೇಲ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಇದೇ ಒಂದು ಮೇನ್ ಸ್ಟೆಪ್ ಅನ್ಬೋದು ನಿಮ್ಮ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ. ಈ ಒಂದು ಸ್ಟೆಪ್ ನಲ್ಲಿ ಏನಂತಂದ್ರೆ ಮೇನ್ ತುಂಬೋದಿರುತ್ತೆ ನಿಮ್ಗೆ. ಇಲ್ಲಿ ಡಿಪ್ಲೊಮಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಡಿಪ್ಲೊಮಾ ಇನ್ ನರ್ಸಿಂಗ್ ಇದ್ರೆ ನರ್ಸಿಂಗ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಫಾರ್ಮಸಿ ಇದ್ರೆ ಫಾರ್ಮಸಿನ ತುಂಬಬೇಕು. ಇಲ್ಲಿ ಪಾಸ್ಟ್ ಅಂತೂ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇಲ್ಲಿ ನರ್ಸಿಂಗ್ ನ ತುಂಬಿದ್ದೀನಿ ನಾನು. ಇಲ್ಲಿ ಯೂನಿವರ್ಸಿಟಿ, ನಿಮ್ಮ ಯೂನಿವರ್ಸಿಟಿ ಲೀಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ ತುಂಬಿ, ಇಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಸರ್ಚ್ ಮಾಡಿದ್ರೆ ಬರ್ತಾಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ನರ್ಸಿಂಗ್ ಕೇಸ್ ಅಲ್ಲಿ ಏನಂತಂದ್ರೆ ಇಲ್ಲಿ ಅದರ್ಸ್ ಅಂತ ಇದೆ, ಅದರ್ ಟೈಪ್ ಬಿಲೋ ಅಂತ ಇದೆ. ಇಲ್ಲಿ ನಿಮ್ಮ ಲಿಸ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಸಪೋಸ್ ನಿಮ್ಮ ನರ್ಸಿಂಗ್ ಮಾಡ್ತಿರ್ತಕ್ಕಂಥದ್ದು ಯಾವ ಬೋರ್ಡ್ ಆಗಿರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ನೀವು ಒಂದ್ಸತಿ ಒಂದು ನಿಮ್ಮ ಯಾರಾದ್ರೂ ಯೂನಿವರ್ಸಿಟಿ, ನೀವು ಏನಾದ್ರು ಕಾಲೇಜಲ್ಲಿ ಓದಿರೋ ಯಾರಾದ್ರೂ ಲೆಕ್ಚರರ್ಸ್ ಇದ್ರೆ ನೀವು ಕೇಳ್ಬೋದು ಅವರಿಗೆ ಯಾವ ಒಂದು ಯೂನಿವರ್ಸಿಟಿ ಬರುತ್ತೆ ಅಂತಂದು. ನನ್ನ ಪ್ರಕಾರ ಇಲ್ಲಿ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಬ್ಯಾಂಗಲೂರು ಅಂತ ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನೋಡ್ರಿ, ನಿಮ್ಮ ಯೂನಿವರ್ಸಿಟಿ ಇಲ್ಲಿ ಕಾಣೋದಿಲ್ಲ. ಇಲ್ಲಿ ಅದರ್ಸ್ ಸೆಲೆಕ್ಟ್ ಮಾಡಿದ್ರೆ ಸುಮ್ಮನೆ ಇದಾಗ್ಬಿಡುತ್ತೆ. ಇಲ್ಲಿ ಅದರ್ಸ್ ಅಂತ ಇದೆ, ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ರಿ, ಅದರ್ಸ್ ಟೈಪ್ ಬಿಲೋ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಏನಂತಂದ್ರೆ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಬ್ಯಾಂಗ್ಳೂರು ಏನಿದೆ ಅದನ್ನ ಹಾಕ್ಬೇಕತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕತ್ತೆ, ನಿಮ್ಮ ನರ್ಸಿಂಗ್ ಮಾಡತಕ್ಕಂಥ ರಿಜಿಸ್ಟ್ರೇಷನ್ ನಂಬರು. ಇಲ್ಲಿ ರೆಕಗ್ನೈಸ್ಡ್ ಬೈ ಅಂತ ಇದೆ. ಇಲ್ಲಿ ಯಾವೊಂದು ರೆಕಗ್ನೈಸ್ಡ್ ಬೈ, ನನ್ನ ಪ್ರಕಾರ ಇಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ರೆಕಗ್ನೈಸ್ಡ್ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನೀವು ಮತ್ತೆ ಯಾವ್ದಿಂದ ರೆಕಗ್ನೈಸ್ ಆಗಿರುತ್ತೆ ಅಂತ ನೀವು ಬೇಕಾದ್ರೆ ಇಲ್ಲಿ ತುಂಬೋದು. ಇಲ್ಲಿ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಎಷ್ಟಿದೆ. ಸಪೋಸ್ ನೀವು GNM ಮಾಡ್ತಿದ್ದೀರಾ ಅಂದ್ರೆ 3.5 ವರ್ಷ ಇರುತ್ತೆ, ಅದರ ಟೋಟಲ್ ಮಾರ್ಕ್ಸ್ ನ ಎಷ್ಟಿದೆ, ಒಬ್ಟೈನ್ ಮಾರ್ಕ್ಸ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಹಾಕ್ಬೇಕತ್ತೆ. ಇಲ್ಲಿ GNM ಗೆ ನೀವು ಎಷ್ಟು ವರ್ಷ ಓದಿರ್ತೀರಾ, ಸಪೋಸ್ 3.5 ವರ್ಷ ಏನೋ ಓದಿರ್ತೀರಾ ನೀವು, ಇಲ್ಲಿ 3 ವರ್ಷನ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. 3 ವರ್ಷನೋ ನೀವು 4 ವರ್ಷನೋ ನೀವು ನೋಡಿ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ 3 ವರ್ಷ ಇರುತ್ತೆ. ಇಲ್ಲಿ ಯಾವೊಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅದನ್ನ ಒಂದು ಸೆಲೆಕ್ಟ್ ಮಾಡಿ. ಇಲ್ಲಿ ಏನಂತಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಕೊಡ್ಬೇಕಾಗತ್ತೆ. ಇಲ್ಲಿ ಫಾರ್ಮಸಿ ಇತ್ತಂದ್ರೆ ಏನಂತಂದ್ರೆ ಇದ್ರ ಮೇಲೆ ನೀವು ಫಾರ್ಮಸಿ ಅಂತ ಬಂದಿರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಏನಂತಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಒಂದು ಎಂಟ್ರಿ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೀವು ಯಾವೊಂದು ಆರ್ಗನೈಸೇಷನ್ ಅಲ್ಲಿ ಏಡೆಡ್ ಅಲ್ಲಿ ಮಾಡಿದಿರಾ, ಪ್ರೈವೇಟ್ ಅಲ್ಲಿ ಮಾಡಿದಿರಾ, ಗೌರ್ಮೆಂಟ್ ಅಲ್ಲಿ ಮಾಡಿದಿರಾ
ಅಂತಂದು ಇಲ್ಲಿ ಕಾರ್ಪೊರೇಷನ್ ಮಾಡಿದಿರಾ ಅಂತಂದು ಇಲ್ಲಿ ಬರುತ್ತೆ. ನೀವು ತುಂಬೋದಿದ್ರೆ ತುಂಬೋದು ಇದನ್ನ, ಇಲ್ಲ ಅಂದ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ಇದನ್ನ. ಆರ್ಗನೈಸೇಷನ್ ಯಾವ ಒಂದು ಹಾಸ್ಪಿಟಲ್ ಮಾಡಿದಿರಾ, ಯಾವ ಏನಾಗಿ ವರ್ಕ್, ಇಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಏನು ಏನು ಕೆಲಸ ಮಾಡಿದ್ದಾರೆ, ನರ್ಸಿಂಗ್ ನಲ್ಲಿ ಯಾವ ಒಂದು ರೋಲ್ ಅಲ್ಲಿ ಕೆಲಸ ಮಾಡಿದ್ದೀರಾ, ಡೇಟ್ ಒಂದು, ಸ್ಟಾರ್ಟ್ ಡೇಟ್ ಒಂದೇನು, ಎಂಡ್ ಡೇಟ್ ಏನು, ಇಲ್ಲಿ ಎಕ್ಸ್ಪೀರಿಯನ್ಸ್ ಆಟೋಮೆಟಿಕ್ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಕರೆಂಟ್ಲಿ ವರ್ಕಿಂಗ್ ಇದ್ರೆ ಇಲ್ಲಿ ಹೌದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಏನಂತಂದ್ರೆ ಆಡ್ ಎಕ್ಸ್ಪೀರಿಯನ್ಸ್ ಅಂತ ಕ್ಲಿಕ್ ಮಾಡ್ಕೊಂತ ಹೋಗ್ರಿ. ಇಲ್ಲಿ ಏನಂತಂದ್ರೆ ನೀವು ಯೂನಿಫಾರ್ಮ್ ಆಗಿ ಸೆಲೆಕ್ಟ್ ಮಾಡಿದ್ರಿ. 2000 ಸಪೋಸ್ ನೀವು 2013 ಔಟ್ಪುಟ್ ಆಗಿದ್ರೆ 2014ರಿಂದ 15 ಏನ್ ಮಾಡಿದಿರಾ, 16ರಿಂದ 17 ಏನ್ ಮಾಡಿದಿರಾ, 18ರಿಂದ 19 ನೀವು ವರ್ಕಿಂಗ್ ಮಾಡ್ತಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರೆ ನೋ ಅಂತ. ನೀವು ಕರೆಂಟ್ಲಿ ವರ್ಕಿಂಗ್ ಇದ್ರು ಏನಂತಂದ್ರೆ ಇಲ್ಲಿ ವರ್ಕಿಂಗ್ ಯಾವ ಒಂದು ಡೀಟೇಲ್ಸ್ ನ, ಯಾವ ಒಂದು ಆರ್ಗನೈಸೇಷನ್ ಅಂತಂದು, ಆರ್ಗನೈಸೇಷನ್ ನೇಮು, ರೋಲ್ ಏನು, ನರ್ಸಿಂಗ್ ನ ರೋಲ್ ಏನು ಅಂತಂದು, ಇಲ್ಲಿ ಡೇಟ್ ಒಂದು ಡೇಟ್ ಸ್ಟಾರ್ಟ್ ಡೇಟ್ ಅಷ್ಟೇ ಇರುತ್ತೆ ಇದಕ್ಕೆ. ಇಲ್ಲಿ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಆಡ್ ಎಕ್ಸ್ಪೀರಿಯನ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ನನಗೆ ಇಲ್ಲಿ ಏನು ಡೀಟೇಲ್ಸ್ ತುಂಬೋದು ಬೇಡ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ಇಲ್ಲಿ ಜಸ್ಟ್ ಏನಂತಂದ್ರೆ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೋಟೋ ಮತ್ತೆ ಒಂದು ಸೈನ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಫೋಟೋನ ಸೈನ್ ನ ಅಪ್ಲೋಡ್ ಮಾಡಿ ಏನಂತ ಮಾಡ್ಬೇಕಾಗತ್ತೆ. ಇಲ್ಲಿ ಫೋಟೋ ಮತ್ತೆ ಸೈನ್ ನ ಅಪ್ಲೋಡ್ ಮಾಡಿ, ಇಲ್ಲಿ ಫೋಟೋ ಮತ್ತೆ ಸೈನ್ ನ ನೀವು ಅಪ್ಲೋಡ್ ಮಾಡಿದಾಗ ಇಲ್ಲಿ ಏನಂತಂದ್ರೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಏನು ಬೇಸಿಕ್ ಡೀಟೇಲ್ಸ್ ಏನೇನು ತುಂಬಿದೆ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಬೋದು. ನೇಮು, ಡೇಟ್ ಆಫ್ ಬರ್ತ್ ಮತ್ತೆ ರಿಸರ್ವೇಶನ್ ಕ್ಯಾಟಗರಿನ ಎಲ್ಲ ಕರೆಕ್ಟ್ ಆಗಿ ಬಂದಿದ್ದೇನೋ ಇಲ್ಲ ಅಂತಂದು, ರೂರಲ್ ಸ್ಟೇಟ್ ಇದ್ರೆ ರೂರಲ್ ಸ್ಟೇಟ್, ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, SSLC ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಬಂದಿರುತ್ತೆ, ಅದು ಆಟೋಮೆಟಿಕ್ ಫೆಚ್ ಆಗಿರುತ್ತೆ. PUC ಡೀಟೇಲ್ಸ್ ನ ಎಲ್ಲ ಕರೆಕ್ಟ್ ಆಗಿ ಬಂದಿದ್ದೇನಾ ಇಲ್ಲ ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಎಕ್ಸಾಮ್ಸ್ ರಿಸರ್ವೇಶನ್ ಡೀಟೇಲ್ಸ್ ಬಗ್ಗೆ, ಮತ್ತೆ ಇಲ್ಲಿ ಅದರ್ ಕ್ವಾಲಿಫಿಕೇಶನ್ ನಿಮ್ಮ ಇಲ್ಲಿ ಏನಂತಂದ್ರೆ ಕೆಲವೊಂದ್ಸತಿ ಕ್ಲಿಕ್ ಮಾಡಬೇಕಾದ್ರೆ ಸೇವ್ ಅಂತ ಕೊಟ್ಟರೆ ಡಬಲ್ ಸತಿ ನಿಮ್ ಡೀಟೇಲ್ಸ್ ನ ಎಂಟ್ರಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಒಂದೇ ಒಂದು ಬಂದಿರಬೇಕು. ಯಾವುದು ಒಂದು ಡಿಪ್ಲೊಮಾ ಡಿಗ್ರಿ, ಯಾವುದು ಒಂದು ಯೂನಿವರ್ಸಿಟಿ ಎದ್ರಲ್ಲಿ ಮಾಡಿದ್ದೀರಾ, ನಿಮ್ಮ ಕಾಲೇಜ್ ನೇಮು, ನಿಮ್ಮ ರಿಜಿಸ್ಟರ್ ನಂಬರು, ಯಾವೊಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಒಪ್ಟೈನ್ಡ್ ಎಷ್ಟು, ರಿಸಲ್ಟ್ ಪಾಸ್ಡ್ ಅಂತ ಬಂದಿದೆ, ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಎಲ್ಲ ಕರೆಕ್ಟ್ ಆಗಿದ್ರೆ ಏನಂತಂದ್ರೆ ಜಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಸಬ್ಮಿಟ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಯಾವುದೇ ತರದ ನೀವು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಏನಂತಂದ್ರೆ ನೀವು ಹಿಂದಿನ ಸ್ಟೆಪ್ ಅಲ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡೋ ಸ್ಟೆಪ್ ಅಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತಿದೆ, ಅಲ್ಲಿ ಕರೆಕ್ಟ್ ಆಗಿ ಬಂದಿದನು ಇಲ್ಲ ಅಂತ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಏನಂತಂದ್ರೆ ಫೈನಲ್ ಸಬ್ಮಿಟ್ ಮಾಡಿದಾಗ ನಿಮ್ಗೆ ಒಂದು ಸಬ್ಮಿಟ್ ಮಾಡಿದಾಗ RPC ನರ್ಸಿಂಗ್, RPC ನರ್ಸಿಂಗ್ ಅಂತ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ, ಇಲ್ಲ RPC ಫಾರ್ಮಸಿಸ್ಟ್ ಅಂತ ಎರಡು ಬರ್ತಾಗುತ್ತೆ. RPC ನರ್ಸಿಂಗ್ ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ನರ್ಸಿಂಗ್ ಅಪ್ಲಿಕೇಶನ್ ಹಾಕ್ತಾ ಹೋಗುತ್ತೆ. RPC ಫಾರ್ಮಸಿ ಅಂತ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ಫಾರ್ಮಸಿಗೆ ಅಪ್ಲೈ ಪ್ರೊಸೀಜರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ESIC ಅಲ್ಲಿ ಖಾಲಿ ಇರ್ತಕ್ಕಂಥ ನರ್ಸಿಂಗ್ ಮತ್ತೆ ಫಾರ್ಮಸಿ ಅಸಿಸ್ಟೆಂಟ್ಗೆ ಈ ರೀತಿ ಅರ್ಜಿ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.